2,50,000 ರೂಪಾಯಿ ಪೋಲೋ ಕೊಡ್ತಾ ಇದ್ದೀರಾ? ಹೌದು ಸರ್, ಐಲ್ಯಾಂಡ್ ಸರ್ ಇದು. ಒಳ್ಳೆ ಒಳ್ಳೆ ಆಫರ್ಸ್ ಕೊಡೋಣ ಸರ್ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಅದು 1,90,000 ಕೊಡ್ಬಿಡ್ತೀನಿ ಸರ್. 1,90,000 ರೂಪಾಯಿಗೆ? ಹೌದು ಸರ್, ಕೊಡ್ಬಿಡ್ತೀನಿ. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 2 ಲಕ್ಷ ಹೇಳ್ತಾರೆ, ಅದು ಬರೀ 1,70,000 ಕೊಡ್ಬಿಡ್ತೀನಿ. 1,70,000 ರೂಪಾಯಿ ಈ ಕಾರು? 1,70,000 ಕೊಡ್ಬಿಡ್ತೀನಿ ಸರ್. 1,70,000 ರೂಪಾಯಿ ಈ ಕಾರು ಕೊಡ್ತಾ ಇದ್ದೀರಾ? ಹೌದು ಸರ್, ಶಿಫ್ಟ್ ಸರ್, ಪೆಟ್ರೋಲ್. 4 ಓಮ್ನಿ ಇದೆಯಲ್ಲ ಸರ್? ಹೌದು ಸರ್, ಬರೀ 1.5 ಲಕ್ಷ ಸರ್. 3,45,000 ಸರ್. ಬರೀ ಸರ್ 3,65,000 ಸರ್. 1,80,000 ಸರ್. 8 ಸೀಟರ್ ಓಮ್ನಿ ಸರ್, ಬರೀ 1 ಲಕ್ಷ ಸರ್. ರಿಮೈನ್ ಕಲರ್ ವ್ಯಾಗನರ್ ಸರ್, ಬರೀ 240 ಸರ್. ಸರ್ 18 ಮಾಡಲ್ ಸರ್, ಬರೀ 2,25,000 ಸರ್. 2,25,000? ಹೌದು ಸರ್. 10 ಮಾಡಲ್ 1,75,000 ಸರ್. ಶಿಫ್ಟ್ ಇಲ್ಲ ಸರ್, SX4 ಸರ್, ಪೆಟ್ರೋಲ್ ವೇರಿಯಂಟ್ 1,80,000 ಸರ್. ಗೇರ್ಸ್ ಎರಡು ಇದೆಯಾ ಸರ್? ಹೌದು ಸರ್, ಟ್ವಿನ್ ಸರ್, ಬರೀ 1,45,000, ಬರೀ 135 ಸರ್. ನಮಸ್ತೆ ಕರ್ನಾಟಕ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಇರುತ್ತೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಕಾರ್ ತೊಗೊಳ್ಳೇಬೇಕು ಅನ್ನೋ ಒಂದು ಚಟ ಇರುತ್ತೆ ಖಂಡಿತ. ಯಾಕಂದರೆ ಅದೊಂದು ಗುರಿ ಅಂತ. ಯಾಕಂದರೆ ಕೆಲವ್ರಿಗೆ ಒಂದೊಂದರಲ್ಲಿ ಒಂದೊಂದು ಥರ ಸೋಕಿ ಇರುತ್ತೆ, ಆದರೆ ಒಬ್ಬರಿಗೆ ಒಂದು ಕಾರ್ ಕ್ರೇಜ್ ಕೂಡ ಇರುತ್ತೆ. ಅದೊಂಥರ ಚಟ ಇದ್ದಂಗೆ. ಚಟ ಅಲ್ಲ, ಖಂಡಿತ ಚಟನೇ. ಖಂಡಿತ ಇವತ್ತು ನಿಮ್ಮ ಮುಂದೆ ಒಂದು ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ವೆಹಿಕಲ್ಸ್ ಎಲ್ಲ ಹೇಗಿದೆ ಅಂತ. ಇಲ್ಲಿನ ಲೊಕೇಶನ್ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಯಾವ ಬ್ರ್ಯಾಂಡೆಡಲ್ಲಿ ಬೇಕು ಮತ್ತು ಯಾವ ಕಲರಲ್ಲಿ ಬೇಕು, ಪೆಟ್ರೋಲ್ ಡೀಸೆಲ್ ಯಾವುದು ಬೇಕಾದರೂ ಸಿಗುತ್ತೆ ಖಂಡಿತ ಒಂದು ಕಡಿಮೆ ಬಜೆಟಿಂದ. ಸರ್ ಇದ್ದಾರೆ, ಲೊಕೇಶನ್ ಕೂಡ ಕೇಳ್ಕೊಂಡು ತಿಳ್ಕೊಳ್ಳೋಣ. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀರಾ ಸರ್, ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಶೋರೂಮ್ಗೆ ನಮ್ಮ ವೀಕ್ಷಕರು ಬರಬೇಕು ಅಂತಂದರೆ ಯಾವ ಲೊಕೇಶನ್ ಬರಬೇಕು ಹೇಳಿ ಸರ್. ಸರ್ ಎಕ್ಸಾಕ್ಟ್ ಲೊಕೇಶನ್ ನಾಗರಬಾವಿ ಸರ್. ನಾಗರಬಾವಿ ನಂಬೂರ್ ತಿಂಡಿ ಹೋಟೆಲ್ ಅಂದ್ರೇ ಯಾರಿಗಿನ್ನ ಗೊತ್ತಾಗತ್ತೆ. ನಾನು ನಂಬರ್ ಕೂಡ ಹಾಕಿರ್ತೀವಿ. ನಂಬೂರ್ ತಿಂಡಿ ಹೋಟೆಲ್ ಹತ್ರ ರೈಟ್ ಸೈಡ್ ಅಂಡರ್ ಪಾಸ್ ಇದೆ. ಪಾಸ್ ಆದ ತಕ್ಷಣ ಆಪೋಸಿಟ್ ಅಪ್ಪಲ್ಲಿ ನಮ್ಮದು ನೆಕ್ಸ್ಟ್ ಕಾರ್ಸ್ ಅಂತ ಕಾಣಿಸುತ್ತೆ ನಿಮಗೆ. ಬೋರ್ಡ್ ನೋಡ್ಕೊಳ್ಳಿ ಸರ್. ಓಕೆ ಸರ್, ಇವಾಗ ಆಯುಧ ಪೂಜೆ ದಸರಾ ಬಂತು, ಏನ್ ಆಫರ್ ಕೊಡ್ತೀರಾ ಸರ್ ಇವತ್ತು? ಸರ್ ಬೆಂಗಳೂರೇ ಶಾಕ್ ಆಗಬೇಕು ಸರ್. ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಸರ್ ನಮ್ಮ ನೆಕ್ಸ್ಟ್ ಕಾರ್ಸಲ್ಲಿ. ಓಕೆ, ಖಂಡಿತ ನಿಮ್ಗೆ ಯಾವ ಕಾರ್ ಬೇಕು ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬನ್ನಿ, ಒಂದು ಒಳ್ಳೆ ಕಾರ್ ತಗೊಂಡು ಹೋಗ್ತಾ ಇರಿ. ಸರಿ ಸರ್. ಸರ್ ಮೊದಲನೇ ವೆಹಿಕಲ್ i10 ಕೂಡ ನೋಡ್ತಾ ಇದೀವಿ ರೆಡ್ ಅಲ್ಲಿ. ಹೇಳಿ ಸರ್ ಮಾಡಲ್ ಇದು? 2010 ಮಾಡಲ್ ಸರ್, ಸಿಂಗಲ್ ಓನರ್, ಫ್ರೆಶ್ FC ಆಗಿದೆ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್. ಇದು ಕೋಟಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾರೆ. ಅದು 2,30,000 ಕೊಟ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಕಾರ್ ಅಲ್ಲಿ ಆಯುಧ ಪೂಜೆ ದಸರಾ ಬಂತು, ಏನ್ ಪಟ ಅಂತ ರೇಟ್ ಹೇಳ್ಕೊಳ್ತಾ ಇರ್ಬೇಕು ಇವತ್ತು. ಆಫರ್ ಮೇಲೆ ಆಫರ್ ಸರ್, ಒಳ್ಳೆ ಆಫರ್ಸ್ ಕೊಡೋಣ ಸರ್ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಓಕೆ, ಏನ್ ಸರ್ ಇದು Hyundai ಇಲ್ಲಿ? ಸರ್ 2008 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1,30,000 ಕೊಟ್ಬಿಡ್ತೀನಿ ಸರ್. 1,30,000 ರೂಪಾಯಿಗೆ ದಸರಾ ಆಫರ್ ಸರ್? ಹೌದು ಸರ್. ಓಕೆ, ನೆಕ್ಸ್ಟ್ ಒಂದು Hyundai ಇಲ್ಲಿ ಇನ್ನ ಒಂದು 6 ಮಾಡಲ್ ಇದೆ ಸರ್. ಗಾಡಿ ಫಸ್ಟ್ ಕ್ಲಾಸ್ ಇದೆ ಸರ್. ಇದನ್ನೇ ಸೆಕೆಂಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು 1,40,000 ಕೊಟ್ಬಿಡ್ತೀನಿ. 1,40,000? ಹೌದು ಸರ್. ಇನ್ನೂ 5,000 ಕಮ್ಮಿ ಆಗುತ್ತೆ? 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಇನ್ನೂ 5,000 ಕಮ್ಮಿ ಆಗುತ್ತೆ. ಮತ್ತೊಂದು ಸುಜುಕಿಲಿ ಸರ್ 2009 ಮಾಡಲ್, ಸೆಕೆಂಡ್ ಓನರ್ ಸರ್. SX4 ಪೆಟ್ರೋಲ್ ವೇರಿಯಂಟ್. ಇದು ಬಂದ್ಬಿಟ್ಟು ಸರ್ 2 ಲಕ್ಷ ಹೇಳ್ತಾರೆ. ಅದು 1,90,000 ಕೊಡ್ಬಿಡ್ತೀನಿ ಸರ್. 1,90,000 ರೂಪಾಯಿಗೆ? ಹೌದು ಸರ್, ಕೊಡ್ಬಿಡ್ತೀನಿ ಸರ್. ಮತ್ತೊಂದು ಟಾಟಾಲಿ ಸರ್, ಇದು ಸರ್ ಕಾರ್ಟ್ರಿಜೆಟ್ ಇಂಜಿನ್ ಸರ್. 2009 ಮಾಡಲ್, 10 ಮಾಡಲ್, 9 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್ ಸರ್. ಥರ್ಡ್ ಓನರ್ ಆಗಿದೆ. ಫ್ರೆಶ್ FC ಸರ್. ಕಾರ್ಟ್ರಿಜೆಟ್ ಇಂಜಿನ್. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 2 ಲಕ್ಷ ಹೇಳ್ತಾರೆ. ಅದು ಬರೀ 1,70,000 ಕೊಡ್ಬಿಡ್ತೀನಿ. 1,70,000 ರೂಪಾಯಿ ಸರ್. ಡೀಸೆಲ್ ಸ್ಪೀಡ್ ಸರ್. ಓಕೆ ಸರ್, ಮತ್ತೊಂದು Hyundai i10 ಇದೆ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. 2,35,000 ಕೊಡ್ಬಿಡ್ತೀನಿ ಸರ್. 2,35,000 ರೂಪಾಯಿಗೆ ಕೊಡ್ಬಿಡ್ತೀನಿ. ಅಲ್ಲೊಂದು ರೆಡ್ ಇದೆ, ಅದ್ ಬೇಡವಾ? ಮತ್ತೆ ಮೆರೂನ್ ಕೂಡ ಸಿಗುತ್ತೆ ನಿಮ್ಗೆ. ಮತ್ತೊಂದು ಓಮ್ನಿ ಇದೆ, ಬಡೂರ್ ಬಾದಾಮಿ ಸರ್. 2003 ಮಾಡಲ್, ಥರ್ಡ್ ಓನರ್ ಆಗಿದೆ ಸರ್. LPG ಪ್ಲಸ್ ಪೆಟ್ರೋಲ್ ಸರ್. ಓಕೆ, ಬರೀ 1 ಲಕ್ಷ ಕೊಡ್ಬಿಡ್ತೀನಿ ಸರ್. 1 ಲಕ್ಷ ರೂಪಾಯಿಗೆ 2003 ಮಾಡಲ್ 8 ಸೀಟರ್ ಸರ್. ಬಡೂರ್ ಬಾದಾಮಿ ಅದು ಕೂಡ? ಹೌದು ಸರ್. 8 ಸೀಟರ್? ಹೌದು ಸರ್. ಸರ್ ಮತ್ತೊಂದು ವ್ಯಾಗನರ್ ಸರ್ 2014 ಮಾಡಲ್ ಸರ್. ಎಲ್ಲೋ ಡಟಿ ಫೆಲ್ಲೋ ಸರ್. 2014 ಮಾಡಲ್, ಸೆಕೆಂಡ್ ಓನರ್ ಸರ್. 2,60,000 ಹೇಳ್ತಾ ಇರೋದು. 2,40,000 ಕೊಡ್ಬಿಡ್ತೀನಿ ಸರ್. ಓಕೆ, ನೀವು ಆಯುಧ ಪೂಜೆಗೆ ನಿಂಬೆಹಣ್ಣು ಕಲರ್ ಬೇಕು ಅಂದ್ರೆ ನಿಂಬೆಹಣ್ಣು ಕಲರ್ ಸಿಗ್ತಾ ಇದೆ. ಒಂದು ಒಳ್ಳೆ ವ್ಯಾಗನರ್ ಕೂಡ ಸಿಗ್ತಾ ಇದೆ. ಮತ್ತೊಂದು ಸುಜುಕಿಲಿ ಸರ್. ಇದು 2006 ಮಾಡಲ್ ಸರ್. ಥರ್ಡ್ ಓನರ್ ಆಗಿದೆ. ಇದನ್ನ ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. AC, ಪವರ್ ಶೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಬರೀ 1,70,000 ಕೊಡ್ಬಿಡ್ತೀನಿ ಸರ್. 1,70,000 ರೂಪಾಯಿ ಈ ಕಾರ್ ಕೊಡ್ತಾ ಇದ್ದೀರಾ? ಹೌದು ಸರ್. ಶಿಫ್ಟ್ ಸರ್, ಪೆಟ್ರೋಲ್. ಅದು ನೆಕ್ಸ್ಟ್ ಕಾರ್ ಶೋರೂಮ್ ಅಲ್ಲಿ? ಹೌದು ಸರ್. ಸರ್ ಮತ್ತೊಂದು ಪೋಲೋ ಸರ್. ಪೋಲೋ ಸರ್. ಇದನ್ನ ಒಳ್ಳೆ ಆಫರ್ ಕೊಡ್ತೀನಿ ಸರ್, ಒಳ್ಳೆ ದಸರಾಗೆ. ಇದು 2013 ಮಾಡಲ್, ಥರ್ಡ್ ಓನರ್ ಆಗಿದೆ. ಬರೀ 2.5 ಲಕ್ಷ ಕೊಡ್ಬಿಡ್ತೀನಿ ಸರ್. 2,50,000 ರೂಪಾಯಿ ಪೋಲೋ ಕೊಡ್ತಾ ಇದ್ದೀರಾ? ಹೌದು ಸರ್. ಐಲ್ಯಾಂಡ್ ಸರ್ ಇದು. ಏನ್ ಸರ್ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದೀರಾ? ಜನಗಳು ಬರ್ಬೇಕಲ್ಲ ಸರ್ ನಮ್ ನೆಕ್ಸ್ಟ್ ಕಾರ್ಸ್ಗೆ. ಸರ್ ರಾಪಿಡ್ ಕೇಳ್ತಾ ಇರ್ತಾರೆ. ಹೌದು ಸರ್. ಲಕ್ಸುರಿ ತರ ಇದೆ ಸರ್. ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಸರ್. ಅದರಲ್ಲಿನೇ ಇದು 2016 ಮಾಡಲ್, ಸಿಂಗಲ್ ಓನರ್ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 5,75,000 ಹೇಳ್ತಾರೆ. ಅದು
ಸರ್ 5,40,000 ಕೊಟ್ಬಿಡ್ತೀನಿ ಸರ್. ಲೋನ್ ಎಷ್ಟಾಗುತ್ತೆ ಸರ್? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಸರ್ 4 ಲಕ್ಷ ಆಗತ್ತೆ ಸರ್ ಲೋನ್. 4 ಲಕ್ಷ ಲೋನೇ ಆಗುತ್ತಾ? ಆಗತ್ತೆ ಸರ್. ಲಕ್ಸುರಿ ಇದೆ ನೋಡಿ ಸರ್ ಗಾಡಿ. ಓಕೆ ಸರ್, ಬಜಾರ್ ಅಲ್ಲಿ ಓಮ್ನಿ ಸಿಕ್ಕಾಬಳೆ ಡಿಮ್ಯಾಂಡ್ ಇದೆ. ಏನ್ ಇಷ್ಟೊಂದು ಓಮ್ನಿ ಮಡಗಿದ್ದೀರಾ ಸರ್? ಇವಾಗ 5 ಪೂಜೆ ಅಲ್ಲ, ಅದೀಗೆಲ್ಲ ಜನಗಳಿಗೆ ತಗೊಂಡ್ ಬಂದಿದ್ದೀನಿ ಸರ್. ಓಕೆ ಸರ್, ಈ ಓಮ್ನಿ ಸರ್ ಇದು 2006 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. 5 ಸೀಟರ್ ಇದು, ಪ್ಲಸ್ ಬೇಬಿ ಸೀಟ್ ಇದೆ ನಿಮ್ಗೆ. ಕೋಟಿಂಗ್ ಬಂದ್ಬಿಟ್ಟು 1.70 ತರ, ಅದು 1 ಲಕ್ಷ ಕೊಡ್ಬಿಡ್ತೀನಿ ಸರ್. 1,50,000 ರೂಪಾಯಿ ಈ ಓಮ್ನಿ ಕೊಡ್ತೀರಾ? ಕೊಡ್ಬಿಡ್ತೀನಿ ಸರ್. ಮತ್ತೊಂದು ಸಿಲ್ವರ್ ಸರ್ ಇದು 2018 ಮಾಡಲ್ ಸರ್. 18 ಮಾಡಲ್, ಸಿಂಗಲ್ ಓನರ್ ಸರ್. 8 ಸೀಟರ್ 5 ಸೀಟರ್ ಸರ್, ಸಾರಿ 5 ಸೀಟರ್. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 3.60 ತರ, ಅದು 3,40,000 ಕೊಡ್ಬಿಡ್ತೀನಿ ಸರ್. 3,40,000 ರೂಪಾಯಿಗೆ. ಹಾಗೆ ಇನ್ನೊಂದ್ 2 ಓಮ್ನಿ ಇದೆಯಲ್ಲ ಸರ್ ಹಿಂದ್ಗಡೆ? ಸರ್ ಇದು ಸರ್ 8 ಸೀಟರ್ ಸರ್, 2019 ಮಾಡಲ್, ಸಿಂಗಲ್ ಓನರ್, ಬರೀ 54,000 ಓಡಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 3,70,000 ಇರ್ತಾರೆ, ಅದು 3,60,000 ಕೊಡ್ಬಿಡ್ತೀನಿ ಸರ್. 3,60,000 ರೂಪಾಯಿಗೆ. ಹೌದು ಸರ್, 19 ಮಾಡಲ್ ಸರ್. 19 ಮಾಡಲ್. ಮತ್ತೊಂದು ಓಮ್ನಿ ಸಿಲ್ವರ್ ಕಲರ್ ಅಲ್ಲಿ ಸರ್. ಇದು 2009 ಮಾಡಲ್, ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್ ಸರ್. 1,90,000 ಹೇಳ್ತಾರೆ, ಅದು ಸರ್ 1,80,000 ಕೊಡ್ಬಿಡ್ತೀನಿ ಸರ್. 1,80,000 ರೂಪಾಯಿಗೆ 4 ಓಮ್ನಿ ಇದೆ. ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಟಾಟಾ ಮೆರೂನ್ ಕಲರ್ ಇದೆಯಲ್ಲ ಸರ್, ಪೆಟ್ರೋಲ್ ವೇರಿಯಂಟ್ ಸರ್. ಅದು ಡೀಸೆಲ್ ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್. ಇದು 2010 ಮಾಡಲ್, ಸೆಕೆಂಡ್ ಓನರ್ ಸರ್. 1.90 ಹೇಳ್ತಾರೆ, ಅದು ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. 1,90,000 ರೂಪಾಯಿಗೆ. ಹೌದು ಸರ್. ಓಕೆ ಸರ್, ಮತ್ತೊಂದು ರಿರ್ಜೋ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. 2010-11 ಮಾಡಲ್, VXI, AC, ಪೋಸ್ಟರಿಂಗ್, 4 ವಿಂಡೋ ಎಲ್ಲ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 275 ಹೇಳ್ತಾರೆ, ಅದು 265 ಮಾಡಿಸ್ಕೊಡ್ಬಿಡ್ತೀನಿ ಸರ್. 2,65,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. ಓಕೆ, 2,65,000 ರೂಪಾಯಿಗೆ ರಿಡ್ಸ್ ಕೂಡ ಸಿಗ್ತದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಒಂದು 50-60% ಟೈರ್ ಕಂಡೀಷನ್ ಇದೆ. ಹಾಗೆ ಬಂದ್ರೆ ಬಲೆನೋ ಹೋಗ್ತಾ ಇರೋರಿಗೆ ಗುಡ್ ಕಲರ್ ಅಲ್ಲಿ ಒಂದು ಬಲೆನೋ ಕೂಡ ಸಿಗ್ತಾ ಇದೆ. ಅದು ಬ್ಯಾಂಗ್ಳೂರ್ ವೆಹಿಕಲ್ ಮಾಡಲ್ ಸರ್. ಇದು ಸರ್ 2018 ಮಾಡಲ್, ಸೆಕೆಂಡ್ ಓನರ್ ಇದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು ನಿಮಗೆ 5,80,000 ಹೇಳ್ತಾರೆ, ಅದು 5,65,000 ಕೊಡ್ಬಿಡ್ತೀನಿ ಸರ್. 5,65,000. ಆಲ್ಫಾ ಟಾಪ್ ಎಂಡ್ ಸರ್. ಇದು ಆಲ್ಫಾ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, 80,000 ಓಡಿದೆ ಸರ್. ಲೋನ್ ಎಷ್ಟಾಗುತ್ತೆ ಇದು ಸರ್? ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ 5 ಲಕ್ಷ ಲೋನ್ ಆಗುತ್ತೆ ಸರ್. 5 ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ. ಬೈಕ್ ಮೇಲೆ ಡೌನ್ ಪೇಮೆಂಟ್ ಮಾಡ್ಕೋತಾ ಇದ್ದೀರಾ? ಏನ್ ಡೌನ್ ಪೇಮೆಂಟ್ ಇಲ್ಲ ಸರ್. ಡೌನ್ ಪೇಮೆಂಟ್ ಬೇಡವಾ? ಫುಲ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಬಲೆನೋ ಕೂಡ ಸಿಗ್ತಾ ಇದೆ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ ಕೊಡ್ಬೋದು ಸರ್. ಓಕೆ, ಹಾಗೆ ಬಂದ್ರೆ ಒಂದು ಸ್ಯಾಂಟ್ರೋ ಕೂಡ ಇದೆ. ಹೇಳಿ ಸರ್ ಮಾಡಲ್. ಸರ್ ಇದು 2011 ಮಾಡಲ್, ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ನಂಬರ್ ಪ್ಲೇಟ್ ನೋಡಿ 0082 ಸರ್, ಒಳ್ಳೆ ನಂಬರ್ ಪ್ಲೇಟ್ ಇದೆ. ಇದು ಕೋಟಿಂಗ್ ಬಂದ್ಬಿಟ್ಟು 7 ಲಕ್ಷ ಇರ್ತಾರೆ, ಅದು 1,85,000 ಕೊಡ್ಬಿಡ್ತೀನಿ ಸರ್. 1,85,000 ರೂಪಾಯಿ ಸ್ಯಾಂಟ್ರೋ ಕೊಡ್ತಾ ಇದ್ದೀರಾ? ಹೌದು. ಓಕೆ, ಹಾಗೆ ಬಂದ್ರೆ ಒಂದು ನಿಸಾನ್ ಟೆರೋನಾ ಕೂಡ ಇದೆ ಮೆರೂನ್ ಅಲ್ಲಿ. ಹೇಳಿ ಸರ್ 110 PS ಸರ್. ಇದು 2014 ಮಾಡಲ್, ಸಿಂಗಲ್ ಓನರ್ ಸರ್. ಸರ್ ಇದು ನಮ್ಮ ಹತ್ರ ಗಾಡಿ ಒಳ್ಳೆ ಪ್ರೈಸ್ ಇಂದ ಕೊಡ್ಬಿಡ್ತೀನಿ ಸರ್. ಹೇಳಿ ಸರ್. ಇದು ಮುಂಚೆ 4 ಲಕ್ಷ ಇರ್ತಾರೆ, ಅದು 4.5 ಲಕ್ಷ ಅಂತ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,70,000 ಕೊಡ್ಬಿಡ್ತೀನಿ ಸರ್. 3,70,000 ರೂಪಾಯಿ ಗಾಡಿ ಸರ್, ಡೀಸೆಲ್. 3,70,000 ರೂಪಾಯಿಗೆ ಮೆರೂನ್ ಕಲರ್ ಅಲ್ಲಿ ನಿಸಾನ್ ಗಾಡಿ ಕೂಡ ಸಿಗ್ತಾ ಇದೆ. ನಿಮ್ಗೆ ಅಲೈ ವೀಲ್ ಕೂಡ ನೋಡ್ತಾ ಇದೀರಾ. ಟೈರ್ ಕಂಡೀಷನ್ ಕೂಡ ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಸರ್. 3,70,000 ಯಾರು ಕೊಡಲ್ಲ ಸರ್. ಸರ್ ಹಾಗೆ ಬನ್ನಿ ಸರ್. ತುಂಬಾ ಜನ ಕೇಳ್ತಾರೆ ಸರ್ ಬಲೇರೋ. ಹೌದು ಸರ್, 2018 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 6 ಲಕ್ಷ ಇರ್ತಾರ ಸರ್. ಬನ್ನಿ ಸರ್, ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ. ಬರೀ 5.5 ಲಕ್ಷ ಕೊಡ್ಬಿಡ್ತೀನಿ ಸರ್. 5,50,000 ರೂಪಾಯಿಗೆ ಕೊಡ್ಬಿಡ್ತೀವಿ ಸರ್. ಲೋನ್ ಕೂಡ ಆಗುತ್ತೆ. ಖಂಡಿತ ಆಗುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ಸರ್ ಹಾಗೆ ಮತ್ತೊಂದು ಆನೆ ಸರ್, ನಮ್ದು ಆನೆ ಸರ್. ಇದು 2001 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 1,75,000 ಕೊಡ್ಬಿಡ್ತೀನಿ ಸರ್. 1,75,000 ರೂಪಾಯಿ ಅಷ್ಟೇ ಸರ್. ಆಲ್ಟೋ ಪ್ರೈಸ್ ಅಲ್ಲಿ. ಹೌದು ಸರ್, ಆಲ್ಟೋ ಪ್ರೈಸ್ ಅಲ್ಲಿ ಸಿಗಲ್ಲ ಸರ್. 2 ಲಕ್ಷ ಇವಾಗ 1,70,000 ನಿಮ್ಗೆ ಆನೆ 8 ಸೀಟರ್ ಕೊಡ್ತಾ ಇದ್ದೀನಿ. 8 ಸೀಟರ್ ಫ್ಯಾಮಿಲಿ ಆರಾಮಾಗಿ ಹೋಗ್ಬೋದಲ್ಲ ಸರ್ ಇದ್ರಲ್ಲಿ. ಹೌದು ಸರ್. ಸರ್ ಹಾಗೆ ಬಂದ್ರೆ ಮತ್ತೊಂದು ಮೆರೂನ್ ಅಲ್ಲಿ ಸರ್. ಇನ್ನೂ ಒಂದ್ ಸರ್, ಇದು ನಮ್ದು ಜೈಲೋ 2009 ಮಾಡಲ್, 10 ರಿಜಿಸ್ಟ್ರೇಷನ್. ಇದು 1,80,000 ಕೊಡ್ಬಿಡ್ತೀನಿ. ಇದು 1,80,000 ರೂಪಾಯಿ ಹೋಗ್ಲಿ ಸರ್. 5 ಪೂಜೆಗೆ ಖುಷಿ ಮಾಡಿ ಫ್ಯಾಮಿಲಿ ಅವ್ರು. 8 ಸೀಟರ್ ವೆಹಿಕಲ್ 2 ಇದೆ. 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸರ್. ಓಕೆ, 1,80,000 ರೂಪಾಯಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಹೌದು. ಸ್ವಿಫ್ಟ್ ಇದೆಯಲ್ಲ ಸರ್, ವೈಟ್ ಕಲರ್ ಅಲ್ಲಿ. ಹೌದು ಸರ್, ಟಾಪ್ ಅಂಡ್ ಸೈಡ್ ZDI ಸರ್. 2011 ಮಾಡಲ್, 3rd ಓನರ್ ಆಗಿದೆ ಸರ್. ಕೋಟಿಂಗ್ ಬಂದ್ಬಿಟ್ಟು 3.90 ಹೇಳ್ತಾರೆ, ಅದು ಸರ್ 3,80,000 ಕೊಡ್ಬಿಡೋಣ ಸರ್. 3,80,000 ರೂಪಾಯಿಗೆ ಟಾಪ್ ಅಂಡ್ ಸರ್ ZDI ಸರ್. ಓಕೆ, ಟಾಪ್ ಎಂಡ್ ವೆಹಿಕಲ್ 3,80,000 ರೂಪಾಯಿಗೆ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಯಾರೆಲ್ಲ ಸ್ವಿಫ್ಟ್ ಹುಡ್ತಾ ಇರ್ತೀರಾ, ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬರಬೇಕು. ಖಂಡಿತ ಒಂದು ಒಳ್ಳೆ ಗಾಡಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದೀವಿ. ಹೇಳಿ ಸರ್, ಮತ್ತೊಂದು ವೆಹಿಕಲ್ ಇದೆ ಸರ್. LD ಬೇಸಿಕ್, ಇದು 2010 ಮಾಡಲ್, ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಲ್ಯಾಬ್ಸ್ ಇದೆ. ಇದನ್ನೇ ಸಿಂಗಲ್ ಓನರ್, 3 ಲಕ್ಷ ಕೋಟಿಂಗ್ ಹೇಳ್ತಾರ, ಅದು 2,80,000 ಕೊಡ್ಬಿಡ್ತೀನಿ ಸರ್. 2,80,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. ಓಕೆ, ಹಾಗೆ ಬಂದ್ರೆ ಮತ್ತೊಂದು ವೆಹಿಕಲ್ ಇದೆಯಲ್ಲ ಸರ್, ಸರ್. ಅದನ್ನೇ ಡೀಸೆಲ್, ಫೋರ್ಡ್ ಫಿಗೋ ಸರ್, ಡೀಸೆಲ್ ವೇರಿಯಂಟ್, 2012 ಮಾಡಲ್, ಸಿಂಗಲ್ ಓನರ್ ಸರ್. 1,80,000 ಕೊಡ್ಬಿಡ್ತೀನಿ ಸರ್. 1,80,000 ರೂಪಾಯಿಗೆ ಸರ್. ಓಕೆ, ತುಂಬಾ ಕಡಿಮೆ ಬಜೆಟ್ ಕಾರ್ಗಳೇ ಮಡಗಿದ್ರಲ್ಲ ಸರ್ ಇವತ್ತು. ಹೌದು ಸರ್. ಸಿಲ್ವರ್ ಕಲರ್ ಸ್ವಿಫ್ಟ್ ಸರ್, 13 ಮಾಡಲ್, ಸಿಂಗಲ್ ಓನರ್ ಸರ್.
ಇದು ಬಂದ್ಬಿಟ್ಟು ಕೋಟಿಂಗ್ 3,80,000 ಹೇಳ್ತಾ ಇರೋದು. ಒಂದ್ 3,65,000 ಕೊಡ್ಬಿಡ್ತೀನಿ ಸರ್. 3,65,000 ರೂಪಾಯಿಗೆ ಸರ್ ವಿಡಿಯೋ ಸರ್ ಡೀಸೆಲ್ ಸರ್. ಓಕೆ 3,65,000 ರೂಪಾಯಿಗೆ ಮತ್ತೊಂದು ಸ್ವಿಫ್ಟ್ ಕೂಡ ಸಿಗ್ತದೆ. ಗಾಡಿ ಕೂಡ ಸಿಲ್ವರ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಮತ್ತೊಂದು ರೆಡ್ ಕೂಡ ಇದೆ ಸರ್. ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್, ZXi ಇದು ಫುಲ್ ಟಾಪ್ ಎಂಡ್ ಗಾಡಿ. ಇದು 2011 ಮಾಡಲ್ ಸೆಕೆಂಡ್ ಓನರ್. 7,80,000 ಹೇಳ್ತಾ ಇರೋದು. 2.5 ಲಕ್ಷ ಕೊಡ್ಬಿಡ್ತೀನಿ ಸರ್. 2,50,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. ಓಕೆ 2,50,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಮೆರೂನ್ ಕಲರ್ ಅಲ್ಲಿ ಒಂದು i10 ಕೂಡ ಇದೆಯಲ್ಲ ಸರ್? ಹೌದು ಸರ್, 2009 ಮಾಡಲ್ ಸರ್. ಆಸ್ಟ್ರಾ ಫುಲ್ ಟಾಪ್ ಎಂಡ್ ಸರ್. ಇದು 9 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 1.90 ಹೇಳ್ತಾ ಇರೋದು. 1.85ಗೆ ಕೊಡ್ಬಿಡ್ತೀನಿ ಸರ್. 1,85,000 ರೂಪಾಯಿಗೆ i10 80 ತಗೊಳ್ಳಿ ಸರ್, ತಗೊಂಡೋಗ್ಲಿ ಸರ್. ಇನ್ನೂ 5,000 ರೂಪಾಯಿ ಡಿಸ್ಕೌಂಟ್ ಹೌದು ಸರ್, ತಗೊಂಡೋಗ್ಲಿ ಸರ್. ಬಂದ್ರೆ i10 1,80,000 ರೂಪಾಯಿ ಕೊಡ್ತಾ ಇದ್ದಾರೆ. ಸುಜುಕಿ ತುಂಬಾ ಜನ ಫ್ಯಾಮಿಲಿ ಸೆಲೆರ ಹುಡುಕ್ತಾ ಇರ್ತೀರಾ, ಅದು ಕೂಡ ಇದೆ. ಗ್ರೇ ಕಲರ್, ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲ್ ಇದು ಸರ್, ಇದು 2017 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು VXi AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. 3,60,000 ಕೊಡ್ಬಿಡ್ತೀನಿ ಸರ್. ಓಕೆ 3,60,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಒಂದು ಮಾಡಲ್ ವೆಹಿಕಲ್, ನಿಮಗೆ ಲೋನ್ ಕೂಡ ಖಂಡಿತ ಈ ವೆಹಿಕಲ್ ಮೇಲೆ ಆಗುತ್ತೆ. ಎಲ್ಲಾ ವೆಹಿಕಲ್ ಮೇಲೆ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ. ಮತ್ತೊಂದು ಕಂಫರ್ಟಬಲ್ ವೆಹಿಕಲ್ ವ್ಯಾಗನರ್ ಕೂಡ ನೋಡ್ತಾ ಇದ್ದೀವಿ ಮೆರೂನ್ ಕಲರ್ ಅಲ್ಲಿ ಸರ್. ಮಾಡಲ್ ಇದು ಸರ್, ಇದು 2009 ಮಾಡಲ್ ಸರ್. ಸಿಂಗಲ್ ಓನರ್, ಬರೀ 58,000 ಓಡಿದೆ ಸರ್. ಓಕೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಸಿಂಗಲ್ ಓನರ್, ಫ್ರೆಶ್ FC ಮಾಡಿಸಿದೀನಿ ಸರ್. ಕೋಟಿಂಗ್ ಇರೋದು ಸರ್ 1,95,000 ಕೋಟಿಂಗ್ ಇರೋದು. 1,85,000 ಕೊಡ್ತೀನಿ ಸರ್. 1,85,000 ರೂಪಾಯಿಗೆ ಹೋಗ್ಲಿ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಓಕೆ 1,85,000 ರೂಪಾಯಿಗೆ ಈ ವ್ಯಾಗನರ್ ಕೂಡ ಕೊಡ್ತಾ ಇದ್ದಾರೆ. ಗಾಡಿ ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಬಂದ್ರೆ ಮತ್ತೊಂದು ಸುಜುಕಿಲಿ ಸೆಲೆರ ಕೂಡ ವೈಟ್ ಕಲರ್ ಅಲ್ಲಿ ನೋಡ್ತಾ ಇದ್ದೀವಿ ಸರ್. 2015 ಮಾಡಲ್ ಸರ್, ಸೆಕೆಂಡ್ ಓನರ್. ಇದು 3,60,000 ಹೇಳ್ತಾ ಇರೋದು. 3,40,000 ಕೊಡ್ಬಿಡ್ತೀನಿ ಸರ್. 3,40,000 ರೂಪಾಯಿಗೆ ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಓಕೆ 3,40,000 ರೂಪಾಯಿಗೆ ಮತ್ತೊಂದು ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಸುಜುಕಿ ಸೆಲೆರೋ. ಅವಾಗಲೇ ಒಂದು ಗ್ರೇ ಕಲರ್ ತೋರಿಸಿದ್ವಿ, ಮತ್ತೊಂದು ವೈಟ್ ಇದೆ. ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು. 2-3 ಇದೆ ಇವ್ರ ಹತ್ರ ವೆಹಿಕಲ್ ಸೆಲೆರೋ. ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು. ಮ್ಯಾನ್ಯುವಲ್ ಸರ್, ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಏನ್ ಮಾಡಲ್ ಸರ್? ಇದು 2017 ಮಾಡಲ್, ಸಿಂಗಲ್ ಓನರ್ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು. 3,85,000 ಕೊಡ್ಬಿಡ್ತೀನಿ ಸರ್. 3,85,000 ರೂಪಾಯಿ ಸರ್. ಹೌದು ಆಟೋಮೆಟಿಕ್ 3,85,000 ರೂಪಾಯಿಗೆ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಸರ್. ಓಕೆ ಆರಾಮಾಗಿ ಲೇಡೀಸ್ ಕಲಿಯೋಕೆ ತುಂಬಾ ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೊಂದು ನೆಕ್ಸಾನ್ ಕೂಡ ನೋಡ್ತಾ ಇದ್ದೀವಿ. ಒಂದು ಒಳ್ಳೆ ಮಾಡಲ್ ವೆಹಿಕಲ್. ಬಜಾರಲ್ಲಿ ಟಾಟಾ ಅಂತಂದ್ರೆ ಒಂದು ಬಂಡೆ ಇದ್ದಂಗೆ ಮಾಡಲ್ ಸರ್ ಇದು. ಸರ್, ಇದು 2018 ಮಾಡಲ್, ಸೆಕೆಂಡ್ ಓನರ್. 80,000 ಹೊಡಿದೆ. ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಜಾಸ್ತಿ ಜನ ಹುಡುಕ್ತಾ ಇರ್ತವೆ. ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಇದೆ, ಬನ್ನಿ ತಗೊಂಡೋಗಿ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 7,80,000 ಹೇಳ್ತಾ ಇರೋದು. ಬರೀ 7 ಲಕ್ಷ ಕೊಡ್ಬಿಡ್ತೀನಿ ಸರ್. 7,50,000 ರೂಪಾಯಿಗೆ ಟಾಟಾ ನೆಕ್ಸಾನ್ ಕೊಡ್ತಾ ಇದ್ದೀರಾ? ಹೌದು ಸರ್. ಇನ್ನ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಬನ್ನಿ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಖಂಡಿತ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ಮತ್ತೊಂದು ವೆಹಿಕಲ್ ನಿಮ್ಗೆ ಆಪಲ್ ಸೇಫ್ ಅಲ್ಲಿ ನಿಮ್ಗೆ ಬಲೆನೋ ಇದು ಸ್ವಿಫ್ಟ್ ಕೂಡ ನೋಡ್ತಾ ಇದ್ದೀವಿ. 19 ಮಾಡಲ್, ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವೇರಿಯಂಟ್ VXi. ಇದು ಕೋಟಿಂಗ್ ಬಂದ್ಬಿಟ್ಟು 5,80,000 ಹೇಳ್ತಾ ಇರೋದು. 5,65,000 ಕೊಡ್ಬಿಡ್ತೀನಿ ಸರ್. 5,65,000 ರೂಪಾಯಿಗೆ ಬನ್ನಿ ಸರ್. 5,65,000 ರೂಪಾಯಿಗೆ ಆಪಲ್ ಸೇಫ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಕೂಡ ಸಿಗ್ತದೆ. ಟೈರ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಒಂದು ಸರ್. ಗಾಡಿನ ಗ್ಲಾಸ್ ಆಗಿದೆ ಸರ್. ಓಕೆ ಕಲರ್ ಕೂಡ ಗುಡ್ ಕಲರ್ ಅಂತ ಹೇಳ್ಬೋದು. ಮತ್ತೊಂದು ರಿರ್ಸ್ ಇದೆ ಸರ್ ಮೆರೂನ್ ಅಲ್ಲಿ ಸರ್. 10 ಸರ್, i10 ಸರ್. ಇದು i10. ಓಕೆ 2015 ಮಾಡಲ್, ಸೆಕೆಂಡ್ ಓನರ್ ಸರ್. 3,10,000 ಹೇಳ್ತಾ ಇರೋದು. ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. 3 ಲಕ್ಷ ರೂಪಾಯಿಗೆ ತಗೊಂಡೋಗ್ಲಿ ಸರ್. ಓಕೆ 3 ಲಕ್ಷ ರೂಪಾಯಿಗೆ ನಿಮ್ಗೆ ಮತ್ತೊಂದು ವೆಹಿಕಲ್ ಮೆರೂನ್ ಅಲ್ಲಿ ಕೂಡ ಸಿಗ್ತದೆ, i10. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ರೆ ನಿಮ್ಗೆ ಒಂದು i20 ಕೂಡ ಸಿಗುತ್ತೆ ವೈಟ್ ಕಲರ್ ಅಲ್ಲಿ. ಸರ್ ಮಾಡೆಲ್ ಗಾಡಿ ಸರ್. 2020 ಮಾಡಲ್, ಸಿಂಗಲ್ ಓನರ್ ಸರ್. 54,000 ಓಡಿದೆ ಸರ್. ಫುಲ್ ಟಾಪ್ ಎಂಡ್ ಗಾಡಿ, ಸ್ಪೋರ್ಟ್ಸ್ ಇದು. ಮ್ಯಾಗ್ವಿಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 5,85,000 ಹೇಳ್ತಾ ಇರೋದು. 5,75,000 ಕೊಡ್ಬಿಡೋಣ ಸರ್. 5,75,000 ರೂಪಾಯಿಗೆ. ಹೌದು ಸರ್. ಓಕೆ ಇನ್ನು ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀರಾ? ಕುತ್ಕೊಂಡ್ ಮಾತಾಡ್ರೆ ಏನ್ ಮಾಡ್ಬೋದು ಸರ್. ಓಕೆ ನೀವು ಗಾಡಿ ಕೂಡ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ i20 ಹುಡುಕ್ತಾ ಇದೆ. ಇದು ಬೆಸ್ಟ್ ವೆಹಿಕಲ್. ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಬಂದ್ರೆ ಮತ್ತೊಂದು ನಿಮ್ಗೆ ಆಸ್ಟ್ರಾಲ್ ಇದೆ ವೆಹಿಕಲ್ ಸುಜುಕಿಲಿ. ಹೇಳಿ ಸರ್ ಇದು. ಸರ್, ಇದು A ಸ್ಟಾರ್ ಸರ್. 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 67,000 ಓಡಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ ಆಟೋಮೆಟಿಕ್. ಇದು ಕೋಟಿಂಗ್ ಬಂದ್ಬಿಟ್ಟು 7,65,000 ಹೇಳ್ತಾರೆ. ಅದು 7,45,000 ಕೊಡ್ಬಿಡ್ತೀನಿ ಸರ್. 2,45,000 ರೂಪಾಯಿಗೆ ಖಂಡಿತ ಈ ವೆಹಿಕಲ್ ಕೂಡ ಗಾಡಿ ಕ್ಲಾಸ್ ಆಗಿದೆ ಸರ್. ಯಾರು ವೆಯ್ಟ್ ಮಾಡ್ತಿದ್ದೀರಾ ಆದಷ್ಟು ಬೇಗ ಬಂದು ಈ ವೆಹಿಕಲ್ ಪರ್ಚೇಸ್ ಮಾಡ್ಕೊಳ್ಳಿ. ಗುಡ್ ಕಲರ್ ಅಂತ ಹೇಳ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಂದ್ರೆ ಮತ್ತೊಂದು ವ್ಯಾಗನರ್ ಕೂಡ ಇದೆ, ಸೇಮ್ ಕಲರ್. ಇವ್ರ ಹತ್ರ ಎರಡಿದೆ ಈ ಕಲರ್ ಸರ್. ಮಾಡಲ್ ಇದು ಸರ್. ಇದು 2008 ಮಾಡಲ್, ಸಿಂಗಲ್ ಓನರ್, LPG ಪ್ಲಸ್ ಪೆಟ್ರೋಲ್ ಸರ್. LPG ವಿತ್ ಪೆಟ್ರೋಲ್. ಹೌದು ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 1,85,000 ಹೇಳ್ತಾರೆ. ಅದು 1,75,000 ಕೊಡ್ಬಿಡ್ತೀನಿ. 1,75,000 ರೂಪಾಯಿಗೆ ಈ ವ್ಯಾಗನರ್ ಕೂಡ ಕೊಡ್ತಾ ಇದ್ದಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಅದು ಕೂಡ ನಿಮ್ಗೆ LPG ಕೂಡ ಇದೆ. ಮೈಲೇಜ್ ಅಲ್ಲಿ ನಿಮ್ಗೆ ಸಿಟಿಲಿ ಓಡಾಡೋರಿಗೆ ಆರಾಮಾಗಿ ತಗೋಬಹುದು ಈ ವೆಹಿಕಲ್ ಕೂಡ.
ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ರೆ ನಿಮಗೆ ಮೆರೂನ್ ಕಲರ್ ಅಲ್ಲಿ ಮತ್ತೊಂದು i10 ಕೂಡ ಸಿಗುತ್ತೆ ಇಲ್ಲಿ. ಸರ್ ಮಾಡಲ್ ಇದು ಸರ್ 2012 ಮಾಡಲ್ ಸರ್, ಸೆಕೆಂಡ್ ಓನರ್, ಆಸ್ಟಾ ಟಾಪ್ ಎಂಡ್ ಸರ್ ಇದು. ಓಕೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಫುಲ್ ಲೋಡೆಡ್ ಗಾಡಿ ಸರ್. ಏನ್ ಸರ್ ಕೋಟಿಂಗ್ ಇದು? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 275 ಇರ್ತಾರೆ, ಅದು 265 ಕೊಡ್ಬಿಡ್ತೀನಿ ಸರ್. 2,65,000 ರೂಪಾಯಿಗೆ ಬಿಡೋಣ ಸರ್, ಬನ್ನಿ ಸರ್. ಓಕೆ, 2,65,000 ರೂಪಾಯಿಗೆ i10 ಕೂಡ ಸಿಗ್ತಾ ಇದೆ. ಮತ್ತೊಂದು ವೆಹಿಕಲ್ ಇದೆ, Hyundai i20 ಕೂಡ ಇದೆ. ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲ್, ಓನರ್ 4 ಆಗಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಇದು ಏನ್ ಸರ್ ಪ್ರೈಸ್? ಸರ್ ಇದು 3,10,000 ಇರ್ತಾರದು, ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. 3 ಲಕ್ಷ ರೂಪಾಯಿಗೆ i10 ಕೊಡ್ತಾ ಇದ್ದೀರಾ? ಬಜಾರ್ ಅಲ್ಲಿ 3,70,000 ನಡೀತಾ ಇದೆ ಬಜಾರ್, ಬರೀ 3 ಲಕ್ಷ ಕೊಡ್ತೀನಿ ಸರ್. ಓಕೆ, ಟೈರ್ ಕೂಡ ನಿಮ್ಗೆ ಅಲಾಯ್ ವೀಲ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ವೆಹಿಕಲ್, ಗುಡ್ ಕಲರ್ ಅಂತ ಹೇಳ್ಬೋದು. ಶೋರೂಮ್ ಬೆಂಡಲ್ಲೇ ಇದೆ. ಮತ್ತೊಂದು Hyundai i20 ಕೂಡ ಇದೆ ವೈಟ್ ಕಲರ್ ಅಲ್ಲಿ ಸರ್. ಮತ್ತೊಂದು Hyundai i20 ಕೂಡ ಇದೆ ವೈಟ್ ಕಲರ್ ಅಲ್ಲಿ. ಸರ್ ಹೇಳಿ ಸರ್ ಮಾಡಲ್? ಸರ್ ಇದು 2011 ಮಾಡಲ್ ಸರ್, ಸೆಕೆಂಡ್ ಓನರ್ ಆಗಿದೆ. ಸ್ಪೋರ್ಟ್ಸ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್? ಹೌದು ಸರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾರೆ, ಅದು 7,80,000 ಕೊಡ್ಬಿಡ್ತೀನಿ ಸರ್. 7,80,000 ರೂಪಾಯಿಗೆ ವೈಟ್ ಕಲರ್ i20 ಕೂಡ ಸಿಗ್ತಾ ಇದೆ. ಅಲಾಯ್ ವೀಲ್ ಕೂಡ ಇದೆ, ಟೈರ್ ಕೂಡ ತುಂಬಾ ಚೆನ್ನಾಗಿದೆ, 70% ಟೈರ್ ಇದೆ. ಗಾಡಿ ಕೂಡ ವೈಟ್ ಕಲರ್ ಅಲ್ಲಿ. ಯಾರ್ಯಾರು i20 ಹೋಗ್ತಾ ಇರ್ತೀರಾ ಖಂಡಿತ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬರಬೇಕು. ಮತ್ತೊಂದು ವೆಹಿಕಲ್ ನಿಮಗೆ Hyundai i20 ಕೂಡ ಇದೆ, ಒಂದು ನ್ಯೂ ವರ್ಷನ್ ವೆಹಿಕಲ್. ಮಾಡಲ್ ಸರ್ ಇದು? ಸರ್ ಇದನ್ನೇ 2017 ಮಾಡಲ್, ಸೆಕೆಂಡ್ ಓನರ್. ಇದನ್ನ ಪೆಟ್ರೋಲ್ ವೇರಿಯಂಟ್, ಟಾಪ್ ಅಂಡ್ ಆಸ್ಟಾ ಸರ್. ಇದನ್ನೇ ಇದು ಫುಲ್ ಲೋಡೆಡ್ ಗಾಡಿ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು 5,02,000 ಹೇಳ್ತಾರೆ, ಅದು 4,85,000 ಕೊಡ್ಬಿಡ್ತೀನಿ ಸರ್. 4,85,000 ರೂಪಾಯಿಗೆ ಕೊಡ್ಬಿಡ್ತೀನಿ, ಫೈನಲ್ ಟು ಫೈನಲ್. ಓಕೆ, ಒಂದು ಒಳ್ಳೆ ಮಾಡಲ್ ವೆಹಿಕಲ್ 4,85,000 ರೂಪಾಯಿ ಕೊಡ್ತಾರೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೊಂದು ಫೋರ್ಡ್ ಅಲ್ಲಿ ಸರ್? ಸರ್ ಇದು 2014 ಮಾಡಲ್ ಸರ್, ಫುಲ್ ಟಾಪ್ ಅಂಡ್ ಗಾಡಿ, ಈಕೋ ಸ್ಪೋರ್ಟ್ ಸರ್, ಟೈಟಾನಿಯಂ. ಓಕೆ, ಸೆಕೆಂಡ್ ಓನರ್ ಆಗಿದೆ, 67,000 ಓಡಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾರೆ, ಅದು 4,85,000 ಕೊಡ್ಬಿಡ್ತೀನಿ ಸರ್. 4,85,000 ರೂಪಾಯಿಗೆ? ಹೌದು ಸರ್. 4,85,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತದೆ. ಟಾಪ್ ಅಂಡ್ ಲೋಡೆಡ್ ಗಾಡಿ ಸರ್ ಇದನ್ನೇ. ಓಕೆ ಸರ್. ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್? ಇದು ಸ್ವಿಫ್ಟ್ ಡಿಸೈರ್ ಸರ್, ಪೆಟ್ರೋಲ್ ವೇರಿಯಂಟ್, 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಆಟೋಮೆಟಿಕ್ ಇದು, ಅದರಲ್ಲಿನ ಪೆಟ್ರೋಲ್. ಇದು ಕೋಟಿಂಗ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾರೆ, ಅದು 3,85,000 ಕೊಡ್ಬಿಡ್ತೀನಿ ಸರ್. ಓಕೆ, 3,85,000 ರೂಪಾಯಿಗೆ ಫೈನಲ್ ಟು ಫೈನಲ್. ಓಕೆ, ಟೈರ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ, 4 ಗಾಡಿ ಕೂಡ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಹಾಗೆ ಮತ್ತೆ ಅವ್ರ ಹತ್ರ i10 ತುಂಬಾನೇ ಇದೆ, ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು, ಯಾವ ಕಲರ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ಸರ್ ಮಾಡಲ್? ಸರ್ ಇದು 2015 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್? ಹೌದು ಸರ್. ಓಕೆ, ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್, ಮ್ಯಾನ್ಯುಯಲ್ ಸರ್. ಓಕೆ, 2015 ಮಾಡಲ್, ಸಿಂಗಲ್ ಓನರ್. ಕೋಟಿಂಗ್ ಬಂದ್ಬಿಟ್ಟು 3,25 ಹೇಳ್ತಾರೆ, ಅದು 3,10,000 ಕೊಡ್ಬಿಡ್ತೀನಿ ಸರ್. 3,10,000 ರೂಪಾಯಿಗೆ? ಹೌದು ಸರ್, ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ 3,10,000 ರೂಪಾಯಿಗೆ ಸಿಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ ಇರುತ್ತೆ. ಮತ್ತೊಂದು ಕ್ವಿಟ್ ಕೂಡ ನೋಡ್ತಾ ಇದೀವಿ ಸರ್, ಮಾಡಲ್ ಇದು? ಸರ್ ಇದು 2019 ಮಾಡಲ್, ಸಿಂಗಲ್ ಓನರ್ ಸರ್, 35,000 ಓಡಿದೆ ಸರ್. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು 3,70,000 ಹೇಳ್ತಾರೆ, ಅದು ಬರೀ 3.5 ಲಕ್ಷ ಕೊಡ್ಬಿಡ್ತೀನಿ ಸರ್. 3,50,000 ರೂಪಾಯಿಗೆ ಆರಾಮಾಗಿ ಲೋನ್ ಆಗುತ್ತೆ ಸರ್ ನಿಮ್ಗೆ. ಓಕೆ, ಲೋನ್ ಕೂಡ ಆಗುತ್ತೆ. ಮತ್ತೊಂದು ಆಲ್ಟೋ ಇದೆ ಸರ್, ಸಿಲ್ವರ್ ಕಲರ್ ಅಲ್ಲಿ. ಕೇಟನ್ ಸರ್, ಆಲ್ಟೋ ಕೇಟನ್ 2011 ಮಾಡಲ್, ಸಿಂಗಲ್ ಓನರ್ ಸರ್ ಇದನ್ನೇ. ಓಕೆ, ಆಲ್ಟೋ ಕೇಟನ್ ಯಾರು ಹುಡುಕ್ತಾ ಇರ್ತೀರಾ ಖಂಡಿತ ಈ ಗಾಡಿ ಕೂಡ ಸಿಗ್ತಾ ಇದೆ. ಟೈರ್ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಸಿಲ್ವರ್ ಕಲರ್, ಒರಿಜಿನಾಲಿಟಿ ಇದೆ. ಏನ್ ಸರ್ ಮಾಡಲ್ ಪ್ರೈಸ್? ಸರ್ ಇದು ಮಾಡಲ್ 2011 ಮಾಡಲ್, ಸಿಂಗಲ್ ಓನರ್, 7,40,000 ಹೇಳ್ತಾರೆ, ಅದು 7,75,000 ಕೊಡ್ಬಿಡ್ತೀನಿ ಸರ್, ಸಿಂಗಲ್ ಓನರ್ ಸರ್. ಓಕೆ ಸರ್, ಆಲ್ಟೋ ತುಂಬಾ ಜನ ಮೈಲೇಜ್ ವೆಹಿಕಲ್ ಬೇಕು ಅಂತ ಇರ್ತಾರೆ ಸರ್. ರೈಟ್ ಸರ್, ಆಲ್ಟೋ ನಮ್ಮ ಬಜಾರಲ್ಲಿ ಜಾಸ್ತಿ ಇದೆ ಪ್ರೈಸ್. ಇದು ಆಲ್ಟೋ ಕೇಟನ್, ಇದು 2011 ಮಾಡಲ್ ಗಾಡಿನೇ. ಇದು ಬರೀ ಓನರ್ ಜಾಸ್ತಿ ಇದೆ ಅಂತ ಒಳ್ಳೆ ಪ್ರೈಸ್ ಕೊಡ್ಬಿಡ್ತೀನಿ ಸರ್. ಏನ್ ಸರ್ 5ನೇ ಓನರ್ ಆಗಿದೆ ಸರ್, 1,75,000 ಕೊಡ್ಬಿಡ್ತೀನಿ ಸರ್. 1,75,000 ಸರ್, ಬಜಾರಲ್ಲಿ 2 ಲಕ್ಷ ಮೇಲೆ ಇದೆ ಸರ್ ಪ್ರೈಸ್. ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಬನ್ನಿ ಸರ್, 1,60,000 ಕೊಡ್ಬಿಡ್ತೀನಿ ಸರ್. 1,60,000 ರೂಪಾಯಿಗೆ ಹೋಗ್ಲಿ ಸರ್. ಓಕೆ, 1,60,000 ರೂಪಾಯಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಕಲರ್ ಕೂಡ ನಿಮ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 1,60,000 ರೂಪಾಯಿಗೆ ನಿಮ್ಗೆ ಈ ಆಲ್ಟೋ ಕೂಡ ಸಿಗ್ತಾ ಇದೆ. ಹೌದು ಸರ್. ಟಾಪ್ ಅಂಡ್ ವೆಹಿಕಲ್ ಅಲ್ಲಿ ಡೆಸ್ಟರ್ ಹುಡುಕ್ತಾ ಇದ್ದೀರಾ, ಸಿಲ್ವರ್ ಕಲರ್, ಅದು ನಿಮ್ಗೆ ನೆಕ್ಸ್ಟ್ ಕಾರ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ಗಾಡಿ ನಂಬರ್ ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಮಾಡಲ್ ಇದು? ಸರ್ ಇದು 2012 ಮಾಡಲ್, ಓನರ್ ಥರ್ಡ್ ಆಗಿದೆ ಸರ್. 3ನೇ ಓನರ್ ಆಗಿದೆಯಾ? ಹೌದು ಸರ್, ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಸರ್. 3,20,000 ಹೇಳ್ತಾರೆ, ಅದು ಬರೀ 3 ಲಕ್ಷ ಕೊಡ್ಬಿಡ್ತೀವಿ ಸರ್. 3 ಲಕ್ಷ ರೂಪಾಯಿಗೆ ಬರೀ 3 ಲಕ್ಷಕ್ಕೆ ತಗೊಂಡೋಗಿ ಸರ್. ಓಕೆ, 3 ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಖಂಡಿತ. ಸಿಲ್ವರ್ ಕಲರ್ ಅಲ್ಲಿ ಯಾರು ಹುಡುಕ್ತಾ ಇರ್ತೀರಾ, ಡೆಸ್ಟರ್ ಟಾಪ್ ಅಂಡ್ ವೆಹಿಕಲ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ.
ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಡೆಸ್ಟರ್ ಗಾಡಿ ಕೂಡ ಗುಡ್ ಮೇಂಟೈನ್ ಆಗಿದೆ. ಮತ್ತೊಂದು ಡೀಸೆಲ್ ಇದೆ ಸರ್. ಸರ್ ಶಿಫ್ಟ್ ಡಿಸೈರ್ ಸರ್, ಪೆಟ್ರೋಲ್ ಅಲ್ಲಿ ಜಾಸ್ತಿ ಜನ ಹುಡುಕ್ತಾ ಇರ್ತಾರ ಸರ್. 2008ನೇ ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ. ಇದು ಕೋಟಿಂಗ್ ಬಂದ್ಬಿಟ್ಟು 2,60,000 ಹೇಳ್ತಾರ, ಅದು 2,40,000 ಕೊಡ್ಬಿಡ್ತೀನಿ. 2,40,000 ರೂಪಾಯಿಗೆ ಹೋಗ್ಲಿ ಸರ್, 2,40,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೊಂದು ಸರ್ ಇದು ವೆಹಿಕಲ್ ಸರ್, ಇದು 2018 ಮಾಡಲ್ ಸರ್, ಟಾಪ್ ಅಂಡ್ ಡಾಟ್ಸ್ ಅಂಡ್ ಗೋ ಪ್ಲಸ್. ಇದು ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 7,80,000 ಹೇಳ್ತಾರೆ, ಅದು 7,40,000 ಕೊಡ್ಬಿಡ್ತೀನಿ ಸರ್. 18 ಮಾಡಲ್, ಸಿಂಗಲ್ ಓನರ್, 40,000 ಓಡಿದೆ ಸರ್. ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಓಡಿದೆ ಸರ್. ಇದು ಅಷ್ಟೇನಾ? ಅಷ್ಟೇ ಓಡಿರೋದು. ಓಕೆ, ಒಂದು ಒಳ್ಳೆ ಮಾಡಲ್ ವೆಹಿಕಲ್ 2,40,000 ರೂಪಾಯಿಗೆ ನಿಮ್ಗೆ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ ಸರ್, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಆಲ್ಟೋ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. 35,000 ಅಷ್ಟೇ ರನ್ ಆಗಿರೋದು. ಒರಿಜಿನಾಲಿಟಿ ಇದೆ ವೆಹಿಕಲ್. ಇದು ಐಟೆನ್ ಮತ್ತೊಂದು ಸೇಲ್ ಆಗಿದೆ ಸರ್. ಇದು ಸೇಲ್ ಆಗ್ಬಿಟ್ಟಿದ್ಯಾ? ಹೌದು ಸರ್, ಐದು ಪೂಜೆಗೆ ಇವಾಗನೇ ಅಡ್ವಾನ್ಸ್ ಮಾಡ್ತಾ ಇದ್ದಾರೆ ಸರ್. ಹಾಗಾದ್ರೆ ಇನ್ನೂ 2-3 ಮಡಗಿದ್ದೀರಲ್ಲ ಸರ್? ಇದೆ ಸರ್. ಓಕೆ, ಮತ್ತೊಂದು ಸಿಲ್ವರ್ ಕಲರ್ ಸ್ವಿಫ್ಟ್ 2014 ಮಾಡಲ್, ಸಿಂಗಲ್ ಓನರ್ ಸರ್, VDI ಸರ್, ಸಿಂಗಲ್ ಓನರ್. ಹೌದು ಸರ್. ಟೈರ್ ಕೂಡ ತುಂಬಾನೇ ಒಂದು 50% ಟೈರ್ ಇದೆ. Original ಗಾಡಿ ಸರ್. ಒರಿಜಿನಲ್ ವೆಹಿಕಲ್, ಒರಿಜಿನಲ್ ಪೈಂಟ್. ಹೌದು ಸರ್. 8277 ಫ್ಯಾನ್ಸಿ ನಂಬರ್ ಕೂಡ. ಹೌದು ಏನ್ ಸರ್ ಪ್ರೈಸ್ ಇದು? ಇದು ಸರ್ 4.5 ಲಕ್ಷ ಹೇಳ್ತಾರೆ ಅದು ಸರ್. ಬರೀ 4,30,000 ಕೊಡ್ಬಿಡ್ತೀನಿ. 4,30,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. 4,30,000 ರೂಪಾಯಿಗೆ ಈ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಅವಾಗಲೇ ಒಂದು ಮೆರೂನ್ ಕಲರ್ ಅಲ್ಲಿ ನಿಸಾನ್ ಅಲ್ಲಿ ತೋರಿಸಿದ್ವಿ. ಮತ್ತೊಂದು ವೈಟ್ ಇದೆ. ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್. ಮಾಡಲ್ ಇದು ಸರ್, ಇದು 2013 ಮಾಡಲ್, ಸೆಕೆಂಡ್ ಓನರ್, 110 PS. ಇದನ್ನ ಫುಲ್ ಟಾಪ್ ಎಂಡ್ ಗಾಡಿ, ಲಕ್ಸುರಿ ತರ ಇದನ್ನ. ಇದು ಕೋಟಿಂಗ್ ಬಂದ್ಬಿಟ್ಟು 4,40,000 ಹೇಳ್ತಾರೆ, ಅದು 4,10,000 ಕೊಡ್ಬಿಡ್ತೀನಿ ಸರ್. 4,10,000 ರೂಪಾಯಿಗೆ ಸರ್. 4,10,000 ಸರ್. ಓಕೆ, 4,10,000 ರೂಪಾಯಿಗೆ ವೈಟ್ ಕಲರ್ ಅಲ್ಲಿ ನಿಮ್ಗೆ ನಿಸಾನ್ ಗಾಡಿ ಸಿಗ್ತಾ ಇದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಅಲಾಯ್ ವೀಲ್ ಕೂಡ ಇದೆ. ಗಾಡಿ ಸರ್ ಫುಲ್ ಟಾಪ್ ಎಂಡ್ ಗಾಡಿ ಸರ್. ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ ಸರ್.